ಲಕ್ಷಗಟ್ಟಲೆ ಓಟ್ಸ್ ತೆಗೆದಿದ್ದಾರೆ ಅಂದ್ರೆ ಅಲ್ಲೂ ಮೈಗ್ರೆಂಟ್ಸ್ ಬರ್ತಾರಾ? ಇಲ್ಲ ಬರ್ತಾರೆ, ಇಲ್ಲೇ ಬರ್ತಾರೆ ಸರ್, ಬರ್ತಾರೆ. ತಾಳಿ ನಾನು ಪೂರ್ತಿ ಮುಗಿಸ್ಬಿಡ್ತೀನಿ. ಇಲ್ಲೇನಾಯಿತು, ಯಾವಾಗ ಇಲ್ಲಿಂದ ಮೈಗ್ರೇಟ್ಸು ಯಾರು ಬಂದರು, ಅಲ್ಲಿಂದ ಸಮುದಾಯ ಬಂತು ಇಲ್ಲಿ. ಸಿ ಹಿಯರ್ ಇಟ್ಸ್ ನಾಟ್ ಅ ಕ್ವಶನ್ ದೇ ಆರ್ ಮುಸ್ಲಿಮ್ ಆರ್ ದೇ ಆರ್ ಹಿಂದೂಸ್ ಆರ್ ಡಿಫರೆಂಟ್. ನಮ್ಮ ದೇಶದ ಭದ್ರತೆಗೆ ಧಕ್ಕೆ ತರತಕ್ಕಂಥ ಜನಸಮುದಾಯಗಳು ನಮ್ಮ ದೇಶದಲ್ಲಿ ಇರಬಾರ್ದು. ನೋಡಿ, ಇದಕ್ಕೆ ಒಂದು ಒಳ್ಳೆ ಸದೃಷ್ಟ ಒಂದು ದೃಷ್ಟಾಂತ ಕೊಡಬಲ್ಲೆ. ಇವತ್ತು ನಿನ್ನೆ ರೀಸೆಂಟಾಗಿ ಅದನ್ನು ಬಾಂಗ್ಲಾದೇಶದ ಅಸೆಂಬ್ಲಿ ಒಳಗೆ ಒಂದು ಚರ್ಚೆ ಆಗತ್ತೆ ಅಲ್ಲಿ. ಏನಂತ, ಅಲ್ಲಿನ ವೆಸ್ಟ್ ಬೆಂಗಾಲಿಂದ ಜನ ಏನಾದ್ರು ಪ್ರವಾಹ ರೀತಿಯಲ್ಲಿ ಬಂದುಬಿಡ್ತು ಅಂತಂದರೆ ನಾವು ಹೆಂಗೆ ತಡೆಯೋದು ಅವ್ರನ್ನ, ಹೆಂಗೆ ಅವ್ರನ್ನ ಕಾಪಾಡೋದು, ಅಷ್ಟು ಜನ ಬಂದರೆ ಹೆಂಗೆ ಅದನ್ನು ಮೇಂಟೈನ್ ಮಾಡೋದು ಹೆಂಗೆ ಅಂತೇಳಿ ಅಲ್ಲಿನ ಒಬ್ಬ MP ಕೇಳ್ತಾನೆ. ಅಂದರೆ ಅರ್ಥ ಏನು, ಇಟ್ ಈಸ್ ನಾಟ್ ಫೇಕ್, ಇಟ್ ಈಸ್ ಟ್ರೂ. ಇವತ್ತು ಎಷ್ಟು ಜನ ಇದ್ದಾರೆ ಇಲ್ಲೆಲ್ಲ ಮೈಗ್ರೆಂಟ್ಸ್ ಬಂದಿದ್ದಾರೆ, ಇಲ್ಲಿಗಲ್ ಮೈಗ್ರೆಂಟ್ಸು, ವಿತೌಟ್ ಪಾಸ್ಪೋರ್ಟು, ವಿತೌಟ್ ಅದೆಲ್ಲ. ಇವೆಲ್ಲವೂ ಕೂಡ ನಾಳೆ ನಮ್ಮ ಥ್ರೆಟ್ಟೇ. ಅವರು ಫರ್ಗೆಟ್ ಅಬೌಟ್ ದೇ ಆರ್ ವಿಚ್ ಕಮ್ಯುನಿಟಿ ದೇ ಬಿಲಾಂಗ್. ಅವ್ರು ಮುಸ್ಲಿಮೋ, ಹಿಂದೂಗಳೋ, ತಮಿಳೋ, ತೆಲುಗು, ಅದು ಬಿಟ್ಬಿಡೋಣ. ನಮ್ಮ ದೇಶಕ್ಕೆ ಥ್ರೆಟ್ ಅಂತ ಬಂದಾಗ ಥ್ರೆಟ್ಟೇ ಅದು. ಇಟ್ ಈಸ್ ನಾಟ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಬಿಜೆಪಿ ಕಾಂಗ್ರೆಸ್. ಥ್ರೆಟ್ ಅದು. ಮತಗಳ ಅಧಿಕಾರವನ್ನೇ ಕಿತ್ತಾಕಿದರೆ ಏನು ಉಳಿತು? ಅದರಲ್ಲಿ ಯಾರು ಜೆನ್ಯೂನ್ ಇದ್ದಾರೆ ಅವ್ರನ್ನ ಉಳಿಸ್ಕೋಬೇಕು. ಅದನ್ನ ನಾವು ಡಿಮ್ಯಾಂಡ್ ಮಾಡ್ಬೇಕು ಸರ್. ಯಾರು ಕಳ್ಕೊತಾರಲ್ಲ, ಯಾರು ಕಳ್ಕೊತಾರಲ್ಲ, ಒಂದು ಸೆಕೆಂಡ್ ತಾಳಿ, ವಕ್ತಾರ್ರೆ ಕೇಳಿಸ್ಕೊಳ್ಳಿ. ಯಾರಿಗದು ನಮಗೆ ವೋಟರ್ ID ಕಿತ್ತಾಕ್ಬಿಟ್ರು, ನಮ್ಗೆ ಅದು ನಮ್ಗೆ ಚಾನ್ಸ್ ಇಲ್ಲ, ನಮ್ಮ ಅಧಿಕಾರ ಕಿತ್ಕೊಂಡ್ಬಿಟ್ರು ಅಂತಂದ್ರೆ ಲೆಟ್ ದೆಮ್ ಡಿಮ್ಯಾಂಡ್. ಒಂದು ಕ್ವಶನ್ ರೈಸ್ ಆಗಲಿಲ್ಲ. ಒಂದು ಬ್ರೇಕಿಂಗ್. ಪಶ್ಚಿಮ ಬಂಗಾಳದಲ್ಲಿ ಮುನ್ನಡೆ ಕಾಯ್ದುಕೊಂಡ ಬಿಜೆಪಿ ಆರಂಭದಿಂದಲೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಮುನ್ನಡೆಯಲ್ಲಿದೆ. 15 ವರ್ಷ ಬಂಗಾಳವನ್ನ ಆಳಿದ್ದ CM ಮಮತಾ ಬ್ಯಾನರ್ಜಿ 4ನೇ ಬಾರಿ ಅಧಿಕಾರ ಹಿಡಬೇಕು ಅಂತ ಅವಣಿಸ್ತಾ ಇದ್ರು ಮಮತಾ ಬ್ಯಾನರ್ಜಿ ಅವರು. ಆದರೆ ಈ ಬಾರಿ ಅದಾಗಂಗೆ ಕಾಣಿಸ್ತಾ ಇಲ್ಲ. ಅಧಿಪತ್ಯ ಕೊನೆ ಆಗುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮಮತಾ ಬ್ಯಾನರ್ಜಿ ಅವರ ಓಟಕ್ಕೆ ಮೋದಿ ಹಾಗೆ ಅಮಿತ್ ಶಾ ಅವರು ಬ್ರೇಕ್ ಹಾಕಿದ್ದಾರೆ. ಸದ್ಯದ ಚಿತ್ರಣವನ್ನ ನಾವು ಗಮನಿಸಿದ್ರೆ ಇನ್ನೂ 2 ಗಂಟೆವರೆಗೂ ನಾವೇನು ಕೂಡ ಹೇಳಕ್ಕಾಗಲ್ಲ ಹಿಂಗೆ ಆಗುತ್ತೆ ಅಂತೇಳಿ. ಸದ್ಯದ ಪರಿಸ್ಥಿತಿ ಹಿಂಗಿದೆ ನೋಡಿ. 3 ಬಾರಿ ಪಶ್ಚಿಮ ಬಂಗಾಳದಲ್ಲಿ ತಮ್ಮ ಅಧಿಕಾರವನ್ನ ಚಲಾಯಿಸಿದ್ರು CM ಮಮತಾ ಬ್ಯಾನರ್ಜಿ ಅವರು. 4ನೇ ಬಾರಿ ಈ ಬಾರಿ ಶತಾಯಗತಾಯ ನಾನು ಅಧಿಕಾರದ ಗದ್ದುಗೆಯನ್ನ ಹಿಡಿಲೇಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾರೆ. ನಾನಾ ರೀತಿಯ ಕಸರತ್ತುಗಳು, ನಾನಾ ರೀತಿಯ ಸ್ಟ್ರಾಟಜಿಗಳನ್ನ ಕೂಡ ಮಮತಾ ಬ್ಯಾನರ್ಜಿ ಅವರು ಪ್ಲೇ ಮಾಡ್ತಾರೆ ಪಶ್ಚಿಮ ಬಂಗಾಳದಲ್ಲಿ. ಬಟ್ ಈಗ ಯಾಕೋ ಮ್ಯಾಜಿಕ್ ನಂಬರ್ ಅನ್ನ ಮುಟ್ತಾನೆ ಇಲ್ಲ. ಮ್ಯಾಜಿಕ್ ನಂಬರ್ ಅನ್ನ ದಾಟ್ಬಿಟ್ಟಿದೆ ಬಿಜೆಪಿ. ಅಂದ್ರೆ 173 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ಮ್ಯಾಜಿಕ್ ಮಾಡ್ತಾ ಇದೆ ಬಿಜೆಪಿ, ವಾಸುದೇವ್ ಸರ್ ಗಮನಿಸ್ತಾ ಇದ್ದೀವಿ. ಮ್ಯಾಜಿಕ್ ನಂಬರ್ ಅನ್ನ ದಾಟ್ಬಿಟ್ಟಿದೆ ಸದ್ಯದ ಪರಿಸ್ಥಿತಿಯಲ್ಲಿ. ದೀದಿ ಆಸೆಗೆ ತಣ್ಣೀರು ಎರಚಿರೋದು ಮೋದಿ ಹಾಗೆ ಅಮಿತ್ ಶಾ. ಮೇಡಮ್, ಇಲ್ಲಿ ಇದಕ್ಕೆ ಬರೀ ಇದು ಮೋದಿಯೋ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ ಅಥವಾ TMC ಸೋಲುತ್ತೆ ಅನ್ನೋಕ್ಕಿಂತ ಹೆಚ್ಚಾಗಿ ಅಲ್ಲಿನ ಜನಗಳ ಮೈಂಡ್ ಸೆಟ್ ಇದೆಯಲ್ಲ, ಆ ಮೈಂಡ್ ಸೆಟ್ ಇದೆಯಲ್ಲ ಅದು ತೀರ್ಮಾನ ತಗೊಳ್ತಾ ಇದೆ. ಏನು ನೋಡಿದ್ರು, 15 ವರ್ಷ ನೋಡಿದ್ರು. ಕೆಲವರಿಗೆ ಕೆಲವು ರಾಜಕಾರಣಗಳಿಂದ ಅಥವಾ ಆಡಳಿತದಿಂದ ಕೆಲವರು ಅನುಕೂಲಗಳಾಗಿರ್ಬೋದು. ಉದಾಹರಣೆಗೆ ವಿಶೇಷವಾಗಿ ಗ್ರಾಮೀಣ ಮಹಿಳೆಯರಿಗೆ ಅವರು ಒಂದಿಷ್ಟು ಅಂತ ಹಣ ಕೊಡ್ತಿದ್ರು. ಅದು ನೋಡಿ ಮೇಡಮ್, ಇನ್ನೊಂದು ಇವರೆಲ್ಲ ಫ್ರೀ ಬಿ ಕೊಡ್ತಾರಲ್ಲ, ವೆದರ್ ಇಸ್ ತಮಿಳ್ನಾಡು ಫ್ರೀ ಬೇ ಕೊಡಲಿ, ಕರ್ನಾಟಕ ಫ್ರೀ ಬೇ ಕೊಡಲಿ, ಎಲ್ಲಿ ಯಾವ BJP ಕೊಡಲಿ, ಕಾಂಗ್ರೆಸ್ ಕೊಡಲಿ, ಅದೆಲ್ಲ ಪಬ್ಲಿಕ್, ಅದೆಲ್ಲ ಜನಗಳಿಂದ ತೆರಿಗೆ ದುಡ್ಡುಗಳು ಕೊಡ್ತಿದ್ದಾರೆ ಹೊರತು ಕೈಯಿಂದ ಮನೆಯಿಂದ ಯಾರು ತರ್ತಾ ಇಲ್ಲ. ಸಿದ್ದರಾಮಯ್ಯನೂ ತರ್ತಿಲ್ಲ, ಸ್ಟಾಲಿನೂ ತರ್ತಿಲ್ಲ, ಮೋದಿನೂ ತರ್ತಿಲ್ಲ, ಅಥವಾ ಅಮಿತ್ ಶಾನೂ ತರ್ತಿಲ್ಲ, ಯಾರೂ ತರ್ತಾ ಇಲ್ಲ. ಇವನ್ ಮಮತಾ ಕೂಡ ತರ್ತಿಲ್ಲ. ಇಲ್ಲಿ ವೋಟರ್ಸ್ಗಳು ಯಾಕಿದು ಹಿಂಗೆ ಓಡ್ತಿದೆಯಾ ಹೇಳ್ತೀನಿ ಕೇಳಿ. ಯಾವುದು ಮುನ್ನಡೆ ಯಾಕೆ ಸಾಧಿಸ್ತಿದೆ ಅಂದರೆ, ನಾನು ಆಗಲೇ ಒಂದು ಮಾತು ಹೇಳಿದೆ ನಿಮಗೆ, ಸೈಲೆಂಟ್ ವೋಟರ್ಸ್, ಮೌನವಾಗಿರತಕ್ಕಂಥ ಮತದಾರ ಯಾರಿದ್ದಾರೆ ಅವ್ರು ಬಾಯ್ಬಿಟ್ಟು ಮಾತಾಡ್ತಾನೆ ಇಲ್ಲ. BJP ಬರಲಿ, JDS ಬರಲಿ ಅಂತ ಅವ್ರ ಸಂಖ್ಯಾವಾರು 3 ಥರ ಇದ್ದಾರೆ. ಒಂದು ರೆಗ್ಯುಲರ್ ವೋಟರ್ಸ್, ಪುರುಷ ಮತ್ತು ಸ್ತ್ರೀ. ಅದ್ರ ಕೆಲವು ಭಾಗದಲ್ಲಿ ಅವರು ಭಾರತೀಯ ಜನತಾ ಪಾರ್ಟಿ ಪರ ಇರ್ಬೋದು, ಕೆಲವು ಭಾಗ ಅವರು BJP TMC ಪರ ಇರ್ಬೋದು. ಇದಕ್ಕೆ ಯಾವುದು ನ್ಯೂಟ್ರಲ್ ಆಗಿ ಕೆಲವರು ಇದ್ದಾರೆ. ಅದು ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು. ಮಹಿಳೆಯರು ಏನಂತಾರೆ, ಸಾಕು ನಮ್ಗೆ ಇರಲಿ ಬಿಡು, ದೀದಿನೇ ಇರಲಿ ನಮಗೆ ಬಿಡು, ನಮ್ಗೇನೋ ಕೊಟ್ಟಿದ್ದಾರೆ, ಅಲ್ಪತೃಪ್ತರು ಅವರು. ಇನ್ನೊಂದು ಏನು ಅಂತಂದರೆ, ಇನ್ನೊಬ್ಬರು ಮಹಿಳೆಯವರು ಸರಿ ಹೋಗ್ತಿಲ್ಲ, ನನ್ನ ಮಗನ ನಾಳೆ ಓದ್ಸೋಕ್ಕಾಗಲ್ಲ, ನಾನು ಬರೀ 2,000 ಕೊಟ್ಟರೆ, ನಂಗೆ 1,000 ಕೊಟ್ಟರೆ ನಾನೇನು ಸಾಧಿಸಬಲ್ಲೆ. ಮಮತಾ ಬ್ಯಾನರ್ಜಿಗೆ ಹಿನ್ನಡೆ ಪಶ್ಚಿಮ ಬಂಗಾಳದಲ್ಲಿ
ತಮಿಳುನಾಡಿನಲ್ಲಿ ಸಿಎಂ ಸ್ಟಾಲಿನ್ಗೆ ಹಿನ್ನಡೆ, ಅವರವರು ನಿಂತಿರುವ ಕ್ಷೇತ್ರದಲ್ಲಿ ಅವರವರಿಗೆ ಸಿಎಂಗಳಿಗೆ ಹಿನ್ನಡೆ ಆಗ್ತಾ ಇದೆ. ಕೇರಳದಲ್ಲಿ ಪಿಣರಾಯಿ ವಿಜಯನ್ಗೆ ಹಿನ್ನಡೆ, ಬರೀ ಹಿನ್ನಡೆ ಹಿನ್ನಡೆ ಹಿನ್ನಡೆ. ಮೇಡಮ್ ಇದೇ ದಿಸ್ ಇಸ್ ಮೂರು ಕಾಲ್ಡ್ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳಿಗೆ ಹಿನ್ನಡೆಯಾಗಿರೋದು. ಮೇಡಮ್ ದಿಸ್ ಇಸ್ ಕಾಲ್ಡ್ ಡ್ಯಾನ್ಸ್ ಆಫ್ ಡೆಮೋಕ್ರಫಿ ಅಂತ ಕರಿತೀವಿ. ಡೆಮೋಕ್ರಫಿಯ ಡ್ಯಾನ್ಸ್ ಇದು. ಪಂಚ ರಾಜ್ಯ ಫಲಿತಾಂಶದಲ್ಲಿ ಮೂರು ರಾಜ್ಯಗಳ ಸಿಎಂಗಳಿಗೇನೆ ಹಿನ್ನಡೆಯಾಗಿದೆ ಅಂತ ಹೇಳಿದ್ರೆ ಇನ್ನೇನು ಅಭಿವೃದ್ಧಿ ಮಾಡಿದ್ದಾರೆ, ಜನರ ಮನಸ್ಸನ್ನು ನೆಲ್ ಗೆದ್ದಿದ್ದಾರೆ ಅವರು? ಇಲ್ಲ, ದಟ್ ಇಸ್ ವಾಟ್ ಐ ಟೋಲ್ಡ್ ಯು. ಡ್ಯಾನ್ಸ್ ಆಫ್ ಡೆಮೋಕ್ರಸಿ ಅಂತ ಕರಿತೀವಿ ನಾವು. ಅಂದ್ರೆ ಪ್ರಜಾಪ್ರಭುತ್ವ ಎಷ್ಟು ಚೆನ್ನಾಗಿ ನಾಟ, ಎಷ್ಟು ಚೆನ್ನಾಗಿ ಕುಣಿಯುತ್ತೆ ಅಂತಂದ್ರೆ ರಾತ್ರೋರಾತ್ರಿ ಬೆಳಿಗ್ಗೆ ಇದ್ದತಕ್ಕಂಥ ಗೂಟದ ಕಾರು ಸಾಯಂಕಾಲ ಇರೋದೇ ಇಲ್ಲ. ಹೌದು, ಗೂಟದ ಕಾರು ಅದು ಬೆಂಗಾವಲ್ ಏನು, ಎಸ್ಕಾಟ್ ಏನು, ಅವ್ರ ಗನ್ಮ್ಯಾನ್ಗಳೇನು ಸಂಜೆ ಇರಲ್ಲ ಅವರಿಗೆ. ವಿಜಯ್ ಮನೆಯಲ್ಲೆಲ್ಲ ಸಂಭ್ರಮಾಚರಣೆ ಅಂತೆ ಆಯ್ತಲ್ಲ. ಸೊ ಈಗ ಇನ್ನು ನೋಡಿ ವಿಜಯ್ ಎಲ್ಲೋ ಒಂದು ಕಡೆ ಒಂದು ಒಬ್ಬ ಕಲಾವಿದನಾಗಿ ಒಬ್ಬ ಸ್ಟಾರ್ ಆಗಿ ಕೆಲವು ಜನಕ್ಕೆ, ಯಾಕಂದರೆ ಅಲ್ಲಿ ಕಮಲ್ ಹಾಸನ್ ಫ್ಯಾನ್ ಇದೆ, ರಜನಿಕಾಂತ್ ಫ್ಯಾನ್ ಇದೆ, ಎಲ್ಲ ಫ್ಯಾನ್ ಇದೆ. ವಿಜಯ್ ಸೆಲೆಕ್ಟ್ ಮಾಡ್ತಕ್ಕಂಥ ಸಮಯ ಸೂಕ್ತವಾಗಿತ್ತು. ಬಿಕಾಸ್ ಈ ನೋ ವೇ ಟು ಶೂಟ್. ಪಿಕ್ಚರ್ಗಳಲ್ಲಿ ಹೆಂಗೆ ಆತನ ಖಳನಾಯಕನಾಗಿ ಹೀರೋಗಳಾಗಿ ಹೆಂಗೆ ಶೂಟ್ ಮಾಡ್ತಾನೆ ಹಂಗೆ ಏನು ಮಾಡ್ದ ಅವನು ಆಲ್ಟರ್ನೇಟಿವ್ ಆಗಿ. ಆಲ್ಟರ್ನೇಟಿವ್ ಹೊಡೆದ, ಅವ್ನು ಗೊತ್ತು ಇವರಿಬ್ಬರು ಮಧ್ಯೆ ನಾನು ಗೆತ್ಕೋಬಹುದು ಅಂತ ಹೇಳಿ. ಅಂದ್ರೆ ಸರ್, ವಿಜಯ್ಗಿಂತ ಮುಂಚೆ ಒಂದಷ್ಟು ಜನ ಸಿನಿಮಾ ನಟರು ಎಂಟ್ರಿ ಆಗಿದೆ. ರಜನಿಕಾಂತ್ ಆಗ್ಲಿಲ್ಲ, ಅವರು ಮ್ಯಾಜಿಕ್ ಮಾಡಕ್ ಆಗ್ಲಿಲ್ಲ. ಬಟ್ ವಿಜಯ್ ಅವರು ಇಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಮ್ಯಾಜಿಕ್ ಮಾಡ್ತಾರೆ ಅಂದ್ರೆ ಹೆಂಗೆ ವರ್ಕೌಟ್ ಆಗಿರ್ಬೋದು, ನೋಡಿ ನಾನು ಹೇಳ್ತೀನಿ ಕೇಳಿ. ರಜನಿಕಾಂತ್ ಶುರು ಮಾಡಿದಾಗ ಬಲಿಷ್ಠ ಸರ್ಕಾರಗಳು ಬಲಿಷ್ಠವಾಗಿತ್ತು. ಎಡಿಎಂಕೆನೂ ಚೆನ್ನಾಗಿ, ಎಡಿಎಂಕೆಗೋಸ್ಕರ ರಜನಿಕಾಂತ್ ಸ್ಟಾಪ್ ಮಾಡಿಬಿಟ್ರು. ಬಿಕಾಸ್ ಆಫ್ ದಟ್ ಥ್ರೆಟ್. ಹಿ ವಾಸ್ ಬಿನ್ ಥ್ರೆಟ್ ಬೈ ದಿ ಎಡಿಎಂಕೆ. ಸೊ ಅಲ್ಲಿ ನಿಂತೋಯ್ತು. ಅವಾಗ ಡಿ ಎಂ ಕೆ ಅಂಥದ್ದೇನು ಇರಲಿಲ್ಲ. ಯಾಕಂದರೆ ಡಿ ಎಂ ಕರುಣಾನಿಧಿನೇ ರಾತ್ರೋರಾತ್ರಿ ಅರೆಸ್ಟ್ ಮಾಡಿದ್ದ ಮೇಡಮ್ಗಳು ಯಾರು, ಶ್ರೀಮತಿ ಜಯಲಲಿತಾ, ರಾತ್ರೋರಾತ್ರಿ ಎತ್ತಾಕೊಂಡು ಹೋಗಿದ್ರು ಅವ್ರನ್ನ. ಇವನ್ ಅಂದರೆ ಸೇಡಿನ ರಾಜಕೀಯ ಕೂಡ ಇತ್ತು ಎರಡು ಪಾರ್ಟಿಗಳಲ್ಲಿ ಕೂಡ, ಎರಡು ಪಕ್ಷಗಳಲ್ಲಿ ಕೂಡ. ಈಗ ವಿಜಯ್ ಹಿಡ್ಕೊಂಡಿರ್ತಕ್ಕಂಥ ಸನ್ನಿವೇಶ ಆ ಥರ ಇದೆ ಅಂತ ಹೇಳಿದ್ರೆ ಈಗ ಚೆನ್ನಾಗಿ ಗೊತ್ತು. ಈಗ ಚೆನ್ನಾಗಿ ಒಂದು ಇದು ಹಾಕಿದ್ರೆ, ಇನ್ನು ಚದುರಂಗದ ಪ್ಯಾನ್ ಹಾಕಿದ್ರೆ ಈಗ ನನ್ಗೆ ಎಲ್ಲಿ ಬಲ್ಲೆ ಅನ್ನತಕ್ಕಂಥ ಉತ್ಸುಕತೆಯಿಂದನೇ ಆತ ಪ್ಲೇನ್ ಕಾರ್ಡ್ ಆಡ್ದ. ಈಗ ನೋಡಿದ್ರು ಜನ, ಒಂದು ಕಡೆ DMK, ಇನ್ನೊಂದು ಕಡೆ ADMK. ನೋಡಿದ ತಕ್ಷಣ ಏನಾಯ್ತು ಅಂತಂದ್ರೆ ಇವರಿಬ್ರು ಬೇಡ ಬಿಸಾಕಿ ಅಂತೆಲ್ಲ ಆಡಳಿತ ನೋಡ್ಬಿಟ್ಟಿದೀವಿ ನಾವು. ಯಾರ್ದನ್ನ ADMK ಕೂಡ ನೋಡಿದೀವಿ, DMK ಕೂಡ ನೋಡ್ತಾನೆ ಇದ್ದೀವಿ. ಇವರಿಬ್ಬರು ಬಿಟ್ಟು ನೋಡೋಣ, ವಿಜಯ್ ಕೊಟ್ಟು ನೋಡೋಣ ಅಂತ ಹೇಳಿ ಜನ ಕೊಟ್ಟರೆ ತೀರ್ಪಿದು. ತಮಿಳುನಾಡು ಕೊಟ್ಟಿರ್ತಕ್ಕಂಥ ಅಭೂತಪೂರ್ವ ತೀರ್ಪು ಅಂತಂದರೆ ನನ್ನ ಪ್ರಕಾರ ಇದೇನೆ. ಅಂದರೆ ಒಬ್ಬ ಹೊಸಬನಿಗೆ ರಾತ್ರೋರಾತ್ರಿ ಇನ್ನಿದ್ರು ಮೈತ್ರಿ ಆಗುತ್ತೆ, ಬೇರೆ ಬೇರೆ ಪಕ್ಷಗಳಲ್ಲಿ ಮೈತ್ರಿ ಆಗುತ್ತೆ. ಬಟ್ ಇಲ್ಲಿ ಮೈತ್ರಿ ಪ್ರಶ್ನೆ ಬರೋದೇ ಇಲ್ಲ. ವಿಜಯ್ಗೀಗ ನೋ ಆಲ್ಟರ್ನೇಟಿವ್ ಫಾರ್ ಹಿಮ್, ನಥಿಂಗ್ ಹ್ಯಾಸ್ ಬಿನ್ ಡಿಸ್ಟರ್ಬ್ಡ್. ನಾಳೆ ಇನ್ನೊಂದು 2 ದಿನದೊಳಗೆ ಬಹುಶಃ ಕ್ರೋಮ್ ಸೆರೆಮನಿ ಕೂಡ ಕರಿಬೋದು ಅವರು. ಕರೆಕ್ಟ್. ಈಗ ಆಲ್ರೆಡಿ ಸಂಭ್ರಮಾಚರಣೆ ಸರ್, ನೋಡಿ ಜನ ತುಂಬಿಕೊಂಡಿದ್ದಾರೆ ಆಗಲೇ ಆಲ್ರೆಡಿ. ಅಲ್ಲ, ಇದು ಹಳೆ ವಿಜುವಲ್ಸ್, ಬಟ್ TVK ಕಚೇರಿ ಅಪೋಸಿಟ್ ಸಿಕ್ಕಾಪಟ್ಟೆ ಸಂಭ್ರಮಾಚರಣೆ. ವಿಜಯ್ ಮನೇಲೂ ಕೂಡ ಸಂಭ್ರಮಾಚರಣೆ. ಇನ್ನೊಂದು ಏನಾಗುತ್ತೆ, ಮುನ್ನಡೆ ಒಳಗೆ ಅದೇನು ಸಂಖ್ಯಾವಾರಿ ಇದೆಯಲ್ಲ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಯಾಕಂತಂದ್ರೆ ಕೊನೆ ಹೆಚ್ಚಿತ ಆಗ್ಬೋದು. ಆದರೆ ಆ ಬ್ಯಾಲೆನ್ಸಿಂಗ್ ಇದೆಯಲ್ಲ, ಏನು 100, 110, 114 ಬ್ಯಾಲೆನ್ಸ್ ಇದೆಯಲ್ಲ, ಅದೇನಾದ್ರೂ 100 ಪಾಯಿಂಟ್ ಮಾಡ್ಕೊಂಡ್ರು ಕೂಡ ಇದಕ್ಕೆ. ಖುಷ್ಬು ಅವರು ಬೆಳಗ್ಗೆನೆ ಓಪನ್ ಆಫರ್ ಕೊಟ್ಟರು ವಿಜಯ್ ಅವರಿಗೆ, ಆರಾಮಾಗಿ ಬರಬಹುದು, ನಾವು ವಿಜಯ್ ಗೆಲ್ಲಿ ಅಂತ ಹೇಳಿ ನಾವು ಆಶಿಸ್ತೀವಿ ಅಂತ ಹೇಳಿ. ವಿಜಯ ಮುಖ್ಯಮಂತ್ರಿ ಅನ್ನೋ ರೀತಿಯಲ್ಲಿ ಖಂಡಿತವಾಗ್ಲೂ. ಬಟ್ ಈಗ ಯಾವ ಕಿಂಗ್ ಮೇಕರು ಬೇಡ, ನಾನೇ ಕಿಂಗು. ಈಸ್ ಎ ಕಿಂಗ್. ಈಸ್ ಎ ಕಿಂಗ್. ಈ 100 ಇದೆ, 100, 108 ಏರಿಳಿತಗಳು ಸಹಜ, ಮೇಲೆ ಆಗ್ಬಹುದು, ಕೆಳಗೂ ಆಗ್ಬಹುದು. ಅಲ್ಲ, ಯಾರ ಬೆಂಬಲ ಈಗ ಅತಂತ್ರ ಸರ್ಕಾರ ರಚನೆ ಆದ್ರೆ ಸರ್, ವಿಜಯ್ ಯಾರು ಕೈ ಹಿಡಿಬಹುದು? ಈಗ ವಿಜಯ್ ಕೈ ಹಿಡಿಯೋದಲ್ಲ, ವಿಜಯ್ ಯಾರು ಕೈ ಹಿಡಿತಾರೆ? DMKನ ADMKನ? ಅಲ್ಲ, ವಿಜಯ್ ಈಗ ಅವ್ರದೊಂದು ಇದು ನೋಡಿದ್ರೆ ಸೆಕ್ಯುಲರ್ ಅಂಡ್ ಪ್ರೋಗ್ರೆಸಿವ್. ಸೊ ಈ ಹಿನ್ನೆಲೆಯಲ್ಲಿ ಆಮೇಲೆ ಮಾನ್ಯ ಕೇಂದ್ರ ಸರ್ಕಾರದವರು ಅವ್ರಿಗೆ CBI ಆಗಿರ್ಬೋದು ಅಥವಾ ED ರೇಡ್ ಆಗಿರುವಂತದ್ದಾಗಿರ್ಬೋದು, ಆ ಕಾಲ್ ತುಳಿತ ಪ್ರಕರಣದಲ್ಲಿ ಅವ್ರಿಗೆ ತೊಂದರೆ ಕೊಟ್ಟಿರುವಂಥದ್ದು, ಅಥವಾ ಅದು ಅವರ ಯಾವುದು ಸಿನಿಮಾಗೆ ಅವ್ರದ್ದು ಸೆನ್ಸರ್ ಕೊಡೋದಕ್ಕೆ ಅವರು ಹಿಂದೇಟ್ ಹಾಕಿರುವಂಥದ್ದು, ಇದೆಲ್ಲವನ್ನು ನೋಡಿದ್ರೆ ಮೋಸ್ಟ್ಲಿ ADMK ಹೋಗ್ತಾರೆ ಅಂತ ಅನ್ಸುತ್ತೆ. NDA ತೆಕ್ಕೆಗೆ ಬೀಳಬಹುದು ಅಂತ ನಮ್ಮ ಸ್ನೇಹಿತರು ಭಾವನೆ. ಯಾವ್ಯಾವ್ದಲ್ಲಿ ಲೀಗಲ್ನ ಮಾಡಿ ಗಲಾಟೆ ಆಗಿದ್ದು, ಕಾಲ್ ತುಳುಕಕ್ಕೊಳಗಾಗಿದ್ದು, ದಟ್ ಈಸ್ ಎ ಪ್ಯೂರ್ಲಿ ಅನ್ ಪೊಲೀಸ್ ಕೇಸ್.
ಆಯ್ತಾ. ಪಿಕ್ಚರ್ ರಿಲೀಸ್ ಮಾಡದೇ ಇರೋದಕ್ಕೆ ಬಿಕಾಸ್ ಬೇಸ್ಡ್ ಆನ್ ದಿ ಸೆನ್ಸಾರ್ ಬೋರ್ಡ್. ಯಾವ್ಯಾವ್ದಕ್ಕೂ ಸೀದಾ ಮಾತಾಡ್ತಿದ್ರೆ CBI CID ಅಂತ ತರಬೇಡಿ ದಯವಿಟ್ಟು. ಈಗ ತಾಳಿ ಮೇಡಮ್, ಆಯ್ತು ಮೇಡಮ್, ನನ್ನ ಸ್ನೇಹಿತರು ಕಾಂಗ್ರೆಸ್ ಮೆಂಟಾಲಿಟಿನೇ ಹಂಗೆ ಗೊತ್ತಿಲ್ಲ, ಸ್ನೇಹಿತರ ಬಗ್ಗೆ ಅಲ್ಲ. ದಾಳಿ ಆಗಿದ್ದು